ಗುಡ್ ಮಾರ್ನಿಂಗ್ ಕರ್ನಾಟಕ. ಇವತ್ ನಾವು ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ. ದಿಸ್ ಇಸ್ ಮೈ ಫಸ್ಟ್ ಮೋಟೋ ಬ್ಲಾಗ್, ಸೊ ಐ ಹೋಪ್ ಯು ವಿಲ್ ಎಂಜಾಯ್ ಇಟ್. ಸೊ ನಾವು ಹೋಗ್ತಿರೋದು ಒಂದು 1800 ವರ್ಷಗಳ ಪುರಾತನವಾದ ಕೇವ್ಸ್ಗೆ. ಅಲ್ಲಿ ಬೌದ್ಧ ಮುನಿಗಳು ಮೆಡಿಟೇಷನ್ ಮಾಡ್ತಿರೋ ಅಂತ ಪ್ಲೇಸ್. ಅಲ್ಲಿ ಹೋಗೋಣ. ಜೊತೆಗೆ ನಮ್ದೊಂದು ಇವತ್ತಿನ ಸಂಡೇ ಶಾರ್ಟ್ ರೈಡ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಗೋ. ಹೋಗೋಣ. ಇಲ್ಲ ಬಟ್ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ನಂದು ಫಸ್ಟ್ ಮೋಟೋ ಬ್ಲಾಗ್ನ. ಸೊ ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬೈಕ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ನ ಸ್ಕ್ರಾಮ್ 440. ಇದನ್ನ ತಗೊಂಡು ನಾನು ದಸರಾಗೆ ತಗೊಂಡಿದ್ದು. ಇದ್ರ ಮೇಲೆ ಒಂದು ರೈಡ್ ಆಗಿದೆ, ಮಹಾಬಲೇಶ್ವರ, ಪುಣೆ ಟು ಮಹಾಬಲೇಶ್ವರ. ಜಾಸ್ತಿ ಎಲ್ಲಿ ರೈಡ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಕೆಲಸ ಇರೋದ್ರಿಂದ ಆಗಿಲ್ಲ. ಈಗ ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಓನರ್ಶಿಪ್ ರಿವ್ಯೂನ ನೋಡಿ ಹೇಗಿರುತ್ತೆ ಅಂತ. ನಿಮಗೇನಾದರೂ ಬೈಕ್ ಬಗ್ಗೆ ಕ್ಯೂರಿಯಾಸಿಟಿ ಇದ್ದರೆ ಯೂಸ್ ಆಗುತ್ತೆ ನಿಮಗೂ ಕೂಡ. ಪುಣೆನಲ್ಲಿ ಸಂಡೇ ಕೂಡ ಎಂಥ ಟ್ರಾಫಿಕ್ ಮಾರ. ಇವತ್ತು ಸಂಡೇ ಇದೆ ಆದರೂ ಇಷ್ಟು ಟ್ರಾಫಿಕ್ ಇದೆ. ಇನ್ನು ಮಂಡೇ ಇದ್ರೂ ಅಷ್ಟೇ, ಟ್ಯೂಸ್ಡೇ ಇದ್ರೂ ಅಷ್ಟೇ. 15 ಕಿಲೋಮೀಟರ್ ಹೋಗ್ಬೇಕಾದ್ರೆ 40 ನಿಮಿಷ ಬೇಕು. ತುಂಬ ಟ್ರಾಫಿಕ್ ಆಗಿದೆ. ಮೊದಲು ಬೆಂಗಳೂರೇ ಟ್ರಾಫಿಕ್ ಅಂತಿದ್ವಿ, ಬಟ್ ಇವಾಗ ಪುಣೆ ಕೂಡ ಟ್ರಾಫಿಕ್. ಇಲ್ಲಿ ಈ ರೋಡ್ ನೋಡೋದಾದ್ರೆ ತುಂಬ ಚೆನ್ನಾಗಿದೆ. ಇದು ಪುಣೆಯಿಂದ ಮುಂಬೈಗೆ ಹೋಗೋ ಹೈವೇನಲ್ಲಿ ಇರುವಂಥ ಪ್ಲೇಸ್ ಗೋರಾಡೇಶ್ವರ. ಅಲ್ಲಿಗೆ ನಾವು ಹೋಗ್ತಿದ್ದೀವಿ ಇವತ್ತು. ಅದು ತುಂಬ ಹಳೇದಾದ ಕೇವ್ಸ್ ಕೂಡ. ಅಲ್ಲಿ ಬೌದ್ಧ ಮುನಿಗಳು ಮೆಡಿಟೇಷನ್ ಮಾಡುವಂಥ ಪ್ಲೇಸ್ ಕೂಡ ಹೌದು. ಅದು ಇಲ್ಲಿವರೆಗೂ ನೋಡೋಕ್ಕೆ ಸಿಗುತ್ತೆ ನಮಗೆ. ತುಂಬ ಪ್ರಶಾಂತವಾದ ಸ್ಥಳವೂ ಕೂಡ ಹೌದು. ಅಲ್ಲಿ ಹೋದ್ಮೇಲೆ ಮೇಲೆ 2 ಕೇವ್ಸ್ ಇದೆ. ಒಂದರಲ್ಲಿ ಶಿವಲಿಂಗ ಇದೆ, ಇನ್ನೊಂದರಲ್ಲಿ ಇನ್ನೂ ಕೂಡ ಜನ ಮೆಡಿಟೇಷನ್ ಮಾಡ್ತಾರೆ ಅಲ್ಲಿ. ಸೊ ಹೋದ್ಮೇಲೆ ಗೊತ್ತಾಗುತ್ತೆ. ಇದು ರಾಯಲ್ ಎನ್ಫೀಲ್ಡ್ನ ಸ್ಕ್ರಾಮ್ 440 ತುಂಬ ಸೂಪರ್ ಆಗಿದೆ ಗುರು. ಹ್ಯಾಂಡ್ಲಿಂಗ್ ಆಗಲಿ, ಪವರ್ ಆಗಲಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ನನಗನ್ಸುತ್ತೆ ಇನ್ನೂ ಕೂಡ ಸ್ವಲ್ಪ ಪವರ್ ಬೇಕಿತ್ತು. ಯಾಕಂದರೆ ಇದಕ್ಕಿರೋದು ಈಗ 25 BHP. ಒಂದು 30 BHP ವರೆಗೆ ಮಾಡಿದ್ರೆ ಸೂಪರ್ ಇರುತ್ತಂತ ನನಗನ್ಸುತ್ತೆ. ಯಾಕೆಂದರೆ ಆಲ್ರೆಡಿ ಇದರ ಬೈಕ್ದು CC ಬಂದುಬಿಟ್ಟು 440 ಇರೋದ್ರಿಂದ ಇನ್ನೂ ಸ್ವಲ್ಪ BHP ಜಾಸ್ತಿ ಮಾಡ್ಬೋದಾಗಿತ್ತು. ಐ ಥಿಂಕ್ ಕಾಸ್ಟ್ ಕಟ್ಟಿಂಗ್ ಸಲುವಾಗಿ ಕಡಿಮೆ ಮಾಡಿದಾರಂತ ನನಗನ್ಸುತ್ತೆ. ಅಷ್ಟೇನು ಜಾಸ್ತಿ ಜನ ಇಲ್ಲ ಅನ್ಕೋತೀನಿ, ಗೊತ್ತಿಲ್ಲ. ಬಂದಾಯ್ತು ನಾವು. ಇದು ಡೆಸ್ಟಿನೇಷನ್ ಪಾರ್ಕಿಂಗ್ ಏರಿಯಾ. ಇದು ಬಂದ್ಬಿಟ್ಟು ಎಂಟ್ರಿ ಲೆವೆಲ್ಗೆ. ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ನಮಗೆ ಸಿಗೋದು ಸ್ಟೆಪ್ಸ್. ಇದು ಆದ್ಮೇಲೆ ಒಂದು 15 to 20 ಮಿನಿಟ್ಸ್ ಟ್ರೆಕ್ ಇದೆ. ಅದನ್ನು ಮುಗಿಸ್ಬಿಟ್ರೆ ನೆಕ್ಸ್ಟ್ ನಮ್ಗೆ ಸಿಗೋದು ಗೋರಾಡೇಶ್ವರ್ ಕೇವ್ಸ್. ಅರ್ಧ ಬಂದಾದ್ಮೇಲೆ ಇಲ್ಲಿಗೆ ಸ್ಟೆಪ್ಸ್ ಮುಗೀತು. ಸ್ಟೆಪ್ಸ್ ಆದ ತಕ್ಷಣ ನಮಗೆ ನಾರ್ಮಲ್ ಟ್ರೆಕ್ಕಿಂಗ್ ಸಿಗುತ್ತೆ. ನಾರ್ಮಲ್ ಟ್ರೆಕ್ಕಿಂಗಿಂದ ಮೇಲ್ಗಡೆ ಹೋಗಿ ಒಂದು 50% ಟ್ರೆಕ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಹೋಗುವಾಗ ಎಷ್ಟೊಂದು ಸ್ಟೀಪ್ ಇದೆ ನೋಡಿ, ಕಷ್ಟ ಆಗುತ್ತೆ ಸ್ವಲ್ಪ ಮೇಲೆ ಹೋಗಿ. ಟ್ರೆಕ್ಕಿಂಗ್ ಇದೆಯಲ್ಲ.
ಪಾರ್ಕಿಂಗ್ ಪ್ಲೇಸ್ ಇಂದ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರೋಕ್ಕೆ ಸುಮಾರು ಒಂದು 20ರಿಂದ 25 ನಿಮಿಷಗಳು ಬೇಕು. ಹೆವಿಯೆಸ್ಟ್ ಟ್ರೆಕ್ ಏನಲ್ಲ, ತುಂಬ ಮಾಡರೇಟ್ ಆಗಿ ಈಸಿ ಆಗಿರುವಂಥ ಟ್ರೆಕ್. ಸುಮಾರು 1800 ವರ್ಷಗಳ ಕಾಲ ಹಿಂದೆ ಈ ಕೇವ್ಸ್ ಅನ್ನ ಬೌದ್ಧ ಋಷಿಮುನಿಗಳು ತಮ್ಮ ಧ್ಯಾನ ಸಲುವಾಗಿ ಈ ಕೇವ್ಸ್ ಅನ್ನ ಮಾಡ್ತಾರೆ. ಅದು ಆದ ನಂತರ ಸುಮಾರು 1000 ವರ್ಷಗಳ ಹಿಂದೆ ಇಲ್ಲಿ ಒಂದು ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ. ಯಾಕೆಂದ್ರೆ ಡೀಪ್ ಮೆಡಿಟೇಷನ್ಗೋಸ್ಕರ. ಶಿವಲಿಂಗ ಇದ್ರೆ ಇನ್ನೂ ಜಾಸ್ತಿ ಅಂದ್ರೆ ಒಂದು ಒಳ್ಳೆ ಮೆಡಿಟೇಷನ್ ಆಗುತ್ತೆ ಮತ್ತು ಜನರು ಇಲ್ಲಿ ಅವಾಗ ಬಂದು ಹೋಗ್ತಾರೆ, ಜನರು ಬರ್ತಾರೆ ಅನ್ನೋಗೋಸ್ಕರ ಶಿವಲಿಂಗವನ್ನ ಸ್ಥಾಪನೆ ಮಾಡ್ತಾರೆ. ಇದು ಸುಮಾರು 1000 ವರ್ಷಗಳ ಹಿಂದೆ. ಅದರ ಜೊತೆಗೆ ತುಂಬಾ ಪೀಸ್ಫುಲ್ ಆದ ಈ ಪ್ಲೇಸ್ ತುಂಬಾ ಶಾಂತವಾಗಿದೆ. ಇಲ್ಲಿ ತುಂಬಾನೇ ಮಿಸ್ಟೀರಿಯಸ್ ಅಂತಾನೆ ಹೇಳ್ಬೋದು. ಸುಮಾರು 200 ವರ್ಷಗಳ ಹಿಂದೆನೆ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರು. ಇಲ್ಲಿ ನೋಡಿ, ಇಲ್ಲಿ ಏನಾದ್ರೂ ನೀರಿದೆ, ಐ ಥಿಂಕ್ ಕಾಣ್ತಿದೆ ಅನ್ಕೊಂತೀನಿ. ಸೊ ತುಂಬಾ ಕ್ಲಿಯರ್. ಇದು ಅಲ್ಲಿಂದ ಮೇಲಿಂದ ನೀರು ಬಂದು ಇದು ಆಟೋಮೆಟಿಕ್ ಆಗಿ ಮಳೆಗಾಲದಲ್ಲಿ ನೀರು ತುಂಬಿರ್ತಕ್ಕಂಥದ್ದು.